ಜಮ್ಮು ಕಾಶ್ಮೀರದಲ್ಲಿ ಪೊಲೀಸರಿಂದ ಹೈ ಅಲರ್ಟ್. ರಜೌರಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಸೆಕ್ಯೂರಿಟಿ. ಪ್ರತಿ ವಾಹನವನ್ನು ಕೂಡ ತಪಾಸಣೆ ಮಾಡೇ ಬಿಡ್ತಾ ಇದ್ದಾರೆ. ನಿಮ್ಮ ಐಡಿ ಏನು, ನಿಮ್ಮ ದಾಖಲೆಗಳೇನು, ಡ್ರೈವಿಂಗ್ ಲೈಸೆನ್ಸ್ ಯಾವುದು, ರಜೌರಿನಲ್ಲಿ ಇರುವೆ ಕೂಡ ಸುಳಿದಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಇಂಥದ್ದೊಂದು ಬೇಕಿತ್ತು. ಭಾರತ ಇವತ್ತು ಯೋಚನೆ ಮಾಡ್ತಿರುವಂಥ ರೀತಿ ಇದೆಯಲ್ಲ, ಅದು ಬೇರೆಯಾಗಿದೆ. ಅದರ ನೀತಿ ಬೇರೆಯಾಗಿದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸರ್ವೇ ಜನ ಸುಖಿನೋ ಭವಂತು. ಆಯ್ತಾಯ್ತು, ಮೊದಲು ನಮ್ಮ ಜನ ಸುಖಿನೋ ಭವಂತು. ಈ ಮಟ್ಟಕ್ಕೆ ಬಂದಿದೆ ಭಾರತ. ಮುಲ್ಲಾಜಿಲ್ಲ. ಯಾವನಾರ ಕಣ್ಣೆತ್ತು ನೋಡಿದ್ರೆ ಕಣ್ಣು ಕಿತ್ತು ಬಿಡ್ತೀವಿ ಅಂತ ಒಂದು ಸ್ಥಿತಿ. ಜಮ್ಮು ಕಾಶ್ಮೀರದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ, ಲೇಹ್ನಲ್ಲಿ ಇವತ್ತು ಮತ್ತೆ ನಾಳೆ ರಜೆ. ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿದೆ. ಸರ್ಕಾರಿ ಕಚೇರಿಗಳು ಕೂಡ ಬಂದ್ ಆಗಿವೆ. ಆದರೆ ಅಧಿಕಾರಿಗಳು ಜಾಗೃತವಾಗಿರಬೇಕು ಅನ್ನುವಂಥ ಸಂದೇಶ ರವಾನೆ ಆಗಿದೆ. ಮೋದಿಯವರು ಕೂಡ ನಿನ್ನೆ ಸ್ಪಷ್ಟವಾಗಿ ಹೇಳಿದ್ರು, ಯಾವುದೇ ಕಾರಣಕ್ಕೂ ಅಧಿಕಾರಿಗಳ ಕಾರಣ ಹೇಳಂಗಿಲ್ಲ, ಯಾವುದೇ ವಸ್ತುಗಳಲ್ಲಿ ವ್ಯತ್ಯಯ ಆಗಂಗಿಲ್ಲ. ಅದು ದಿನಸಿ ಆಗಿರಲಿ, ಅದು ಔಷಧಿ ಆಗಿರಲಿ, ಸಾಮಾನು ಸರಂಜಾಮುಗಳು ಸರಿಯಾದ ರೀತಿಯಲ್ಲಿ ಜನರಿಗೆ ಮುಟ್ಟಬೇಕು. ಜನಸಾಮಾನ್ಯರ ಜೀವನಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರದು. ಅಧಿಕಾರಿಗಳ ಕಾರಣ ಹೇಳಂಗಿಲ್ಲ, ಮೈ ಮರೆಯಂಗಿಲ್ಲ. ಬಿ ಅಲರ್ಟ್. ಈ ಒಂದು ಸಂದೇಶ ಪ್ರಧಾನಿಯವರಿಂದ ನಿನ್ನೆ ಬಂದಿರುವಂಥದ್ದು.